ಕರ್ನಾಟಕ ರಾಜಕಾರಣದಲ್ಲಿ ಭಾಳಷ್ಟು ನೊಂದು ಬೆಂದು ಬಸು ಹೊಡೆದು ಅದೊಂಥರ ಇವತ್ತು ಕರ್ನಾಟಕ ರಾಜಕಾರಣ ಸಾಂಸ್ಕೃತಿಕ ಅಯ್ಯೋ ಅಷ್ಟೇ ರಾಜಕಾರಣದಲ್ಲೂ ಅಷ್ಟೇ ಸಾಂಕ್ರಾಮಿಕ ರೋಗ ಆಗಿದೆ. ಒಂದು ಕಾಲದಲ್ಲಿ ನಾನು ಭಾಳ ದೈವ ಸ್ವರೂಪವಾಗಿ ಭಾಳ ಅಷ್ಟು ಪ್ರೀತಿಸ್ತಿದ್ದೆ. ಒಂದು ವರ್ಷದಲ್ಲಿ ಸುವರ್ಣ ಕರ್ಚಲಿಗೆ ಕೊಟ್ಟಂಥ ಆಡಳಿತ ಇವತ್ತು ಸಿದ್ದರಾಮಯ್ಯನವರು ಎಷ್ಟೊಂದು ಅಂದರೆ ಅತ್ಯಂತ ನೀಚ ನಿರ್ಲಕ್ಷ್ಯ ಸಾರ್ವಜನಿಕ ಹೀನ ನಡಾವಳಿಯ ವ್ಯಕ್ತಿಯಾಗಿ ಗುರುಭ್ರಷ್ಟರಾಗಿದ್ದಾರೆ. ನನ್ನ ನಂಬಿಕೆ ಬೇರುಗಳನ್ನು ಕೊಂದಿದ್ದಾರೆ. ಕರ್ನಾಟಕದಲ್ಲಿ ನಾವೇನಾದ್ರು ದನಿ ಎತ್ತಿದ್ರೆ ಅವರು ಬೇರೆ ಬೇರೆ ತಂತ್ರ ಮಂತ್ರಗಳನ್ನು ನೇಣಾಕ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಈ ನೇತಾಜಿ ಸುಭಾಷ್ ಚಂದ್ರ ಕಲ್ಕತ್ತೆಯಿಂದ ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಆತ್ಮಸಾಕ್ಷಿ ಇಟ್ಕೊಳ್ಳಿ, ಸ್ವಂತಿಗೆ ಇಟ್ಕೊಳ್ಳಿ, ನಾಚಿಕೆ ಮಾನ ಮರ್ಯಾದೆ ಇಟ್ಕೊಳ್ಳಿ, ನೈತಿಕತೆ ಇಟ್ಕೊಳ್ಳಿ, ಪ್ರಾಮಾಣಿಕತೆ ಇಟ್ಕೊಳ್ಳಿ. ನೀವು ಕಳೆದ ಬಾರಿ 2ನೇ ಬಾರಿ ಮುಖ್ಯಮಂತ್ರಿ ಮೊದಲನೇ ಬಾರಿ ಆಗಿದ್ರಲ್ಲ, 1 ವರ್ಷ ಕೊಟ್ಟರೆ ಸುವರ್ಣಾಕ್ಷರ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಸಿದ್ದರಾಮಯ್ಯನ ಇವತ್ತಿದೆಯಲ್ಲ, ನೀವು ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಭಗವಾನಲ್ಲ, ಸೈತಾನ್ ಪಿಶಾಚಿ. ಏನು ರೀ ನಿಮ್ಮದು ಅಲ್ಲಂಡೆ ವ್ಯವಹಾರಗಳು? ಏನು ರೀ ಸಾರ್ವಜನಿಕ ಹಿತಾಸಕ್ತಿನ ಹೆಂಗೆ ತಿಳ್ಕೋಬೇಕು, ಹೆಂಗಿರ್ಬೇಕು ನೀವು? ನಿಮ್ಗೆ ಏನು ರೀ, ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮತ ಕೊಟ್ಟಂಥ ಭಿಕ್ಷೆನಲ್ಲಿ ಬರ್ತಿದ್ದೀರ ನೀವು. ನಮ್ಮ ಮತ ಭಿಕ್ಷೆನಲ್ಲಿ ನಿಮಗೆ ಸಿಕ್ಕಿರೋ ಅಧಿಕಾರ ಸ್ಥಾನಮಾನ ಅದನ್ನು ಮರಿಬೇಡಿ ಸಿದ್ದರಾಮಯ್ಯನವರೇ. ಏನು ರೀ, ಒಬ್ಬ ಜಿಲ್ಲಾಧಿಕಾರಿನ ಏಕವಚನಲ್ಲಿ ಯಾವ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದೀರಿ ನೀವು? ಒಬ್ಬ ಪೊಲೀಸ್ ಅಧಿಕಾರಿನ ಯಾವ ರೀತಿ ನಡೆಸ್ಕೊಳ್ತೀರಿ? ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಏನು ಅಧಿಕಾರಿಗಳು ಅಂದ್ರೆ ಏನು ಅಂದ್ಕೊಂಡಿದ್ದೀರಾ? ಅವರು ಕಾರ್ಯಾಂಗ ಅಂದ್ರೆ ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ದುರಂಕಾರಕ್ಕೆ ಒಂದು ಕೊನೆ ಇಲ್ಲ. ನಿಮಗೇನೋ ಒಂದು ಸಲ ಚಮಚಾಗಿರಿತಲ್ಲಿ ಮಂತ್ರಿಗಳು ನಿಮ್ಮ ಹಿಂಬಾಲಕರಾಗಿರ್ಬೋದು. ನಿಮಗೆ ಒಡೆದಾಳ ಬ್ರಿಟಿಷರ ನೈತಿಕ ಕಡೆಗಾರಿಕೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಶಾಂತವರಿ ಗೋಪಾಲ್ ಗೌಡರು ನಿಮಗೆ ಗೊತ್ತೇನು ರೀ? ಸಮಾಜವಾದ ಗೊತ್ತೇನು ರೀ ನಿಮಗೆ? ಯಾವ ಸಮಯ ಮುಖ್ಯಮಂತ್ರಿ ನೀವು? ಏನು ರೀ ಅಷ್ಟೊಂದು ಕೋಟಿ ಭಂಗೆ ಮಾಡೋಂಥ ಮನೆ ಕಟ್ಟಿಸ್ಕೊತೀರಲ್ಲ ರೀ? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ರಾಜೀನಾಮೆ ಕೊಡ್ರಿ, 0 ಹಾಕ್ಬಿಟ್ಟು ಬನ್ನಿ, ನಾವು ನಿಮ್ಮ ಜೊತೆ ಬರ್ತೀವಿ. ನೈತಿಕತೆ, ಪ್ರಾಮಾಣಿಕತೆ, ಪಾರದರ್ಶತೆ. ಏನು ನೀವು ಮೋದಿ ಅಂತ ಹೊಗಳ್ತೀರಲ್ರಿ? ಮೋದಿ ಪದಕ್ಕೆ ಸಮಾನ ಇಲ್ಲ. ಆದರೆ ಮೋದಿ ಎಲ್ಲನೂ ಮಾಡಿಲ್ಲ. ನಾನು ರೈತರಿಗೆ ಏನು ಕೊಡಬೇಕಾದ್ ಕೊಟ್ಟಿಲ್ಲ. ಆ ಬಗ್ಗೆ ತಕರಾರು ಸೆಕ್ರೆಟರಿನೇ. ನೀವೇನು ರೀ ನೀವು? ಸಮಾಜವಾದಿ ಅಲ್ಲ, ವ್ಯಾಧಿ. ಏನು ರೀ, ಒಬ್ಬ ಕಡು ಭ್ರಷ್ಟ ಎಂಥ ಇದಕ್ಕೆ ಅಂತ ನನಗೆ ಅಲ್ಲ ರೀ. ನಿಮ್ಮ ಜೊತೆಯಲ್ಲಿ ಎಂಥದ್ದರಿದ್ದರು? ನಜೀರ್ ಸಾಬ್ ಇದ್ದರು, ಲಕ್ಷ್ಮೀ ಸಾಗರ್ ಇದ್ದರು, ಎಂ ಚಂದ್ರಶೇಖರ್ ಇದ್ದರು, ಎಂತೆಂಥ ಘನಸಾರ ಪರಗಳಿದ್ದು. ಗಿಡದಾಳು ಮಂಜಪ್ಪರ ಕಂಡಿದ್ದೀರಾ, ಶಾಂತವರಿ ಗೋಪಾಲ್ ಗೌಡರು ಕಂಡಿದ್ದೀರಾ. ಏನು ರೀ ಗೊತ್ತು ನಿಮಗೆ? ಅರಸೋರು ಪೂರ್ಣ ಸಮಾನ ಕಂಡ್ರಿ ನೀವು. ಯಾವನು ಹೇಳಿದ್ರು ನೀವು ಮುಂದುವರೆದ ಭಾಗ ಅಂತವ? ನನಗೂ ನೋಡಿ ಸಾಕಾಗೋಗಿದೆ. ಇನ್ನಾರು ಸ್ವಂತಿಗೆ ಇಟ್ಕೊಳ್ಳಿ. ನಿಮ್ಮನ್ನು ಭಾಳ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ನಿಮ್ಮ ತಾಯಿ, ನಿಮ್ಮ ಹೆಂಡತಿ ಪುಣ್ಯಾತ್ಕತೆ, ಅವ್ರನ್ನೂ ಸಹ ಅಲ್ಲಂಡೆ ಯಾರು ಸೈಟ ತಗೊಂಡು ನಿಮ್ಮ 2ನೇ ಮನೆ ತಗೊಂಡು ಬಜಾರ್ಗೆ ಇಟ್ಬಿಟ್ಟ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಒಂದು ಬೇಡವಾ? ಆ ಮುಕುಂದರಾಜ್ ಯಾರು ರೀ? ಏನು ಕಡ್ದಬೇಕು ಅಂದ್ರಿ ಅವನು? ಯಾವ ಸಿನಿಮಾ ಕವಿ ರೀ? ನಾಟಕಕಾರ ರೀ? ಏನು ಮಾಡಿದ್ದಾಳೆ? ಮಲ್ನಾಡ ಗಾಂಧಿ, H.G. ಗೋವಿಂದೇಗೌಡ, ಸತ್ಯ ನಿಷ್ಠೆ ಪ್ರಾಮಾಣಿಕತೆಯ ವ್ಯಕ್ತಿ ಮಲ್ನಾಡ ಗಾಂಧಿ. ಅವರು ಸಸ್ಪೆಂಡ್ ಮಾಡ್ತಾರೆ. ಅವ್ರನ್ನ ಕಾಲಿರ್ಕೊಂಬಿಟ್ಟು ಯಡಿಯೂರಪ್ಪನ ಕಾಲಿರ್ಕೊಂಡು ರಿಎಸ್ಟೇಟ್ ಆಗಿ ಅದು ಯಾವ ಅಲ್ಲಂಡೆ ವ್ಯವಹಾರದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಿಗೆ ಈಗ ಅವ್ರು ಕೂಡ ಪ್ರಶಸ್ತಿಗೆ ನಮ್ಮವರು ಸಹ ಹಲ್ಗೆ ಹಿಂಚ್ಕೊಂಡು ಬೈತಾರೆ. ಏನು ರೀ ಇದು? ಯಾವ ಮಟ್ಟಕ್ಕೆ ಬರ್ತೀರಿ? ಒಂದು ಸ್ವಲ್ಪ ನೈತಿಕತೆ, ಸ್ವಂತಿಕತೆ, ಪ್ರಾಮಾಣಿಕತೆ ಉಳಿಸ್ಕೊಳ್ರಿ. ಅಲ್ಲಿ ಹಾಕಿದರೆ ನೀವು ಗರನ್ನ ಕೂದ್ಬಿಡ್ತೀರ ನಿಮ್ಮ ತಂತ್ರ ಮಂತ್ರದಲ್ಲಿ. ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗಾಯ್ತಾನೆ ಹಂಗೆ ಮಾಡ್ತಿರಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ವಂತಿಗೆ ಇಟ್ಕೊಳ್ಳಿ. ಒಳ್ಳೆಯರಾಗಿ ಕನಿಷ್ಠ ಪ್ರಾಮಾಣಿಕತೆ, ನೈತಿಕತೆ, ಪ್ರಾಮಾಣಿಕತೆ ಉಳಿಸ್ಕೊಳ್ಳಿ. ಪಶ್ಚಾತ್ತಾಪ ಪಡಿ. ಮುಕುಂದರಾಜರು ನಾನು ನಿಮ್ಮ ದ್ವೇಷಿಸ್ತಲ್ಲ, ಪ್ರೀತಿಸ್ತಾ ಇದ್ದೀನಿ. ನೀವು ಸರ್ವಾಧಿಕಾರಿ. ಈ ಸಿದ್ದರಾಮಯ್ಯನಷ್ಟೇ ಸರ್ವಾಧಿಕಾರಿಗೆ ಇದಲ್ಲ. ಅದು ಒಳ್ಳೆಯರಾಗಿರಿ. ಜಂಬಣ್ಣ ಅಮರಣ ಚಿಂತೆ ಗೊತ್ತೇನು ರೀ? ಹಳೆ ಮುಖಗಳು, ಹೊಸ ಮುಖಗಳು, ಮುಖಗಳ ಮೇಲೆ ಮುಖಗಳದೇನು ಸಮಸ್ಯೆ ಅಲ್ಲ, ಮುಖವಾಡಗಳದೇ ದೊಡ್ಡ ಸಮಸ್ಯೆ. ಆ ದಾರಿ ಈ ದಾರಿ 108 ರಹದಾರಿ, ಚಲಿಸುವ ಕಾರವಾನ ಗುರಿ ತಲುಪಲಿಲ್ಲ. ಅಲೆಗಳದೇನು ಸಮಸ್ಯೆ ಅಲ್ಲ, ಮುಳುಗಿಸುವ ನಿಮ್ಮಂಥ ದಡಗಳದೇ ದೊಡ್ಡ ಸಮಸ್ಯೆ. ಎಡ ಸಾಹಿತಿಗಳು, ಬಲ ಸಾಹಿತಿಗಳು, ನಡುವೆ ಬಡ ಸಾಹಿತ್ಯದ ಏನು ಸಮಸ್ಯೆ ಅಲ್ಲ. ಕರ್ನಾಟಕದಲ್ಲಿ ಸಾಹಿತಿಗಳೇ ದೊಡ್ಡ ಸಮಸ್ಯೆ. ಇನ್ನಾರು ಅರ್ಥ ಮಾಡ್ಕೊಳ್ರಿ, ಪಶ್ಚಾತ್ತಾಪ ಪಡ್ರಿ. ತಪ್ಪು ಮಾಡ್ತಾನೆ, ಎಲ್ಲವನ್ನು ತಿದ್ದು ನಡೀರಿ. ಈ ಸರ್ವಾಧಿಕಾರಿಗಳನ್ನ ಬಿಟ್ಬಿಡಿ. ಕರ್ನಾಟಕದ IAS ಅಧಿಕಾರಿಗಳ ಸಂಘ ಏನು ಮಾಡ್ತಾಯಿದೆ, KS ಅಧಿಕಾರಿಗಳ ಸಂಘ ಏನು ಮಾಡ್ತಾಯಿದೆ, ಅಥವಾ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ? ಸ್ವಲ್ಪ ನೈತಿಕತೆಯನ್ನು ಉಳಿಸ್ಕೊಡಿ. ಅವ್ರಿಗೆ ಸ್ಥೈರ್ಯ ಕೊಡಿ. ಅವ್ರ ಕುಟುಂಬದವ್ರು ಏನಾಗಬೇಕು? ಸಿದ್ದರಾಮಯ್ಯ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾವ ಸಮಯ ದುರಂಕಾರದ ಪ್ರತೀಕನೆಯ ನೀನು? ನನ್ನ ಜೀವನದಲ್ಲಿ ಇಂಥ ಕಡು ಭ್ರಷ್ಟ ನೀಚಾದಿ ನೀಚ ಒಬ್ಬ ದುರಂಕಾರ ಮುಖ್ಯಮಂತ್ರಿ ನಾನು ನೋಡಲೇ ಇಲ್ಲ. ಇನ್ನಾರು ನೈತಿಕತೆ, ಸ್ವಂತಿಕತೆ, ಪ್ರಾಮಾಣಿಕತೆ, ಸರಳ ಮನುಷ್ಯನಾಗು, ನೈತಿಕ ಮನುಷ್ಯನಾಗು. ಆಯಿತಾ? ಒಳ್ಳೆನಾಗು. ನಿಂಗೆ ಕೈ ಮುಗಿತು, ಒಳ್ಳೆನಾಗಪ್ಪ, ಒಳ್ಳೆನಾಗು. ನಮಸ್ಕಾರ.